ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಇನ್ನು ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ. ಇವತ್ತಿನ ಒಂದು ಭಾನುವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟ ಹಾಗೆ ಅಶ್ವಿನಿ ಗೌಡ ಅವರಿಗೆ ಒಂದು ಹೊಸ ಟಾಸ್ಕ್ ನೀಡಿದ್ದಾರೆ. ಏನಿದು ಹೊಸ ಟಾಸ್ಕ್ ಅಂತೇಳಿ ತಿಳ್ಕೊಳ್ಳೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಾರದ ಎಲಿಮಿನೇಷನ್ಗೆ ನಾಮಿನೇಟ್ ಆಗಿರುವಂತಹ ಕಂಟೆಸ್ಟೆಂಟ್ಗಳಲ್ಲಿ ನಿಮ್ಮ ಪ್ರಕಾರ ಯಾವ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗಡೆ ಹೋಗಬೇಕು ಅನ್ನೋದನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಸದ್ಯ ಈ ವಾರದ ಎಲಿಮಿನೇಷನ್ಗೆ ನಾಮಿನೇಟ್ ಆಗಿದ್ದಂತಹ 8 ಕಂಟೆಸ್ಟೆಂಟ್ಗಳಲ್ಲಿ ನಿನ್ನೆಯ ಶನಿವಾರದ ಪಂಚಾಯಿತಿಯಲ್ಲಿ ಮಲ್ಲಮ್ಮ ಅವರು ಮೊದಲನೇದಾಗಿ ಸೇಫ್ ಆಗ್ತಾರೆ. ಅಂದರೆ ಈ ವಾರದ ಎಲಿಮಿನೇಷನ್ನಿಂದ ಮೊದಲನೇದಾಗಿ ಮಲ್ಲಮ್ಮ ಅವರು ಸೇಫ್ ಆಗಿರ್ತಾರೆ. ಇನ್ನುಳಿದಂಥ 7 ಕಂಟೆಸ್ಟೆಂಟ್ಗಳಲ್ಲಿ ಇವತ್ತಿನ ಭಾನುವಾರದ ಪಂಚಾಯಿತಿಯಲ್ಲಿ ಅತಿ ಹೆಚ್ಚು ಓಟ್ಗಳನ್ನು ಪಡ್ಕೊಂಡು ಎರಡನೇದಾಗಿ ಗಿಲ್ಲಿ ನಟ ಮತ್ತು ಕಾವ್ಯ ಅವರ ಒಂದು ಜೋಡಿ ಏನಿದೆ, ಇವರು ಎರಡನೇದಾಗಿ ಈ ವಾರದ ಎಲಿಮಿನೇಷನಿಂದ ಸೇಫ್ ಆಗಿರುವಂಥದ್ದು. ಹಾಗಾಗಿ ಗಿಲ್ಲಿ ನಟ ಅವರಿಗೆ ಕಿಚ್ಚ ಸುದೀಪ್ ಅವರು ಒಂದು ಹೊಸ ಟಾಸ್ಕನ್ನು ನೀಡಿದ್ದಾರೆ. ಏನಂದರೆ ಎಲ್ರಿಗೂ ಕೂಡ ಗೊತ್ತಿರ್ಬೋದು, ಈ ಮೊದಲನೇ ವಾರದಲ್ಲಿ ಅಶ್ವಿನಿ ಗೌಡ ಹಾಗೆ ಗಿಲ್ಲಿ ನಟ ಅವ್ರ ಮಧ್ಯೆ ಏನೆಲ್ಲ ನಡೆದಿದೆ ಅಂತೇಳಿ. ಅಂದರೆ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಟಾರ್ಗೆಟ್ ಮಾಡಿಕೊಂಡು ಈ ವಾರದ ಟಾಸ್ಕ್ಗಳನ್ನಾಗಿರ್ಬೋದು ಅಥವಾ ಬಿಗ್ ಬಾಸ್ ಮನೆಯ ಚಟುವಟಿಕೆಗಳನ್ನಾಗಿರ್ಬೋದು ಇಬ್ಬರು ಕೂಡ ಟಾರ್ಗೆಟ್ ಮಾಡಿಕೊಂಡು ಈ ವಾರದಲ್ಲಿ ಆಟಗಳನ್ನು ಆಡಿರ್ತಾರೆ. ಇದೇ ಉದ್ದೇಶಕ್ಕೆ ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟ ಹಾಗೆ ಅಶ್ವಿನಿ ಗೌಡ ಅವರಿಗೆ ಒಂದು ಹೊಸ ಟಾಸ್ಕನ್ನು ನೀಡಿದ್ದಾರೆ. ಏನಂದರೆ ಗಿಲ್ಲಿ ನಟ ಅವರು ಕಳೆದ ಒಂದು ವಾರದಲ್ಲಿ, ಅಂದರೆ ಈ ಒಂದು ವಾರದಲ್ಲಿ ಗಿಲ್ಲಿ ನಟ ಅವರು ಜಂಟಿ ಕಂಟೆಸ್ಟೆಂಟ್ ಆಗಿರ್ತಾರೆ, ಆದರೆ ಅಶ್ವಿನಿ ಗೌಡ ಅವರು ಒಂಟಿ ಕಂಟೆಸ್ಟೆಂಟ್ ಆಗಿರ್ತಾರೆ. ಹಾಗಾಗಿ ಇಬ್ಬರಿಗೂ ಕೂಡ ಒಂದು ಹೊಸ ಟ್ವಿಸ್ಟನ್ನು ಕೊಡಬೇಕು ಅಂತೇಳಿ ಕಿಚ್ಚ ಸುದೀಪ್ ಅವರು ಜಂಟಿ ಕಂಟೆಸ್ಟೆಂಟ್ಗಳನ್ನಾಗಿ ಮಾಡಿದ್ದಾರೆ. ಅಂದರೆ ಗಿಲ್ಲಿ ನಟ ಹಾಗೆ ಅಶ್ವಿನಿ ಗೌಡ ಅವರು ಒಂದು ದಿನದ ಮಟ್ಟಿಗೆ ಜಂಟಿ ಕಂಟೆಸ್ಟೆಂಟ್ಗಳಾಗಿ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾಗುತ್ತೆ. ಅಂದರೆ ಗಿಲ್ಲಿ ನಟ ಅವ್ರ ಜೊತೆ ಕಾವ್ಯ ಅವರು ಜಂಟಿ ಕಂಟೆಸ್ಟೆಂಟ್ ಆಗಿದ್ದರು, ಬದಲಾಗಿ ಒಂದು ದಿನದ ಮಟ್ಟಿಗೆ ಗಿಲ್ಲಿ ನಟ ಹಾಗೆ ಅಶ್ವಿನಿ ಗೌಡ ಅವರು ಜಂಟಿ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಾಗತ್ತೆ ಅಂತೇಳಿ ಕಿಚ್ಚ ಸುದೀಪ್ ಅವರು ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿರುವಂತಹ ಕಂಟೆಸ್ಟೆಂಟ್ಗಳೇನಿದ್ದಾರೆ, ಅಂದರೆ ನಾಮಿನೇಟ್ ಆಗಿರುವಂತಹ ಕಂಟೆಸ್ಟೆಂಟ್ಗಳು ಧನುಷ್ ಹಾಗೆ ಅಭಿಷೇಕ್ ಅಶ್ವಿನಿ ಅವರ ಒಂದು ಜೋಡಿ ಮತ್ತು ಅಮಿತ್ ಮತ್ತು ಕರಿಬಸಪ್ಪ ಅವರ ಜೋಡಿ ಏನಿದೆ, ಈ 5 ಕಂಟೆಸ್ಟೆಂಟ್ಗಳಲ್ಲಿ ಈ ವಾರದ ಎಲಿಮಿನೇಷನಲ್ಲಿ ಅತಿ ಕಡಿಮೆ, ಅಂದರೆ ನಾಮಿನೇಷನಲ್ಲಿ ಅತಿ ಕಡಿಮೆ ಓಟ್ಗಳನ್ನು ಪಡ್ಕೊಂಡಂತಹ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಬಹುದು. ಅಂದರೆ ಒಂಟಿ ಟೀಮ್ನಿಂದ ನಾಮಿನೇಟ್ ಆಗಿರುವಂತಹ ಧನುಷ್ ಅವರು ಎಲಿಮಿನೇಟ್ ಆದರೆ ಅವರು ಒಬ್ಬರು ಮಾತ್ರ ಹೋಗ್ತಾರೆ. ಅದೇ ಜಂಟಿ ಟೀಮ್ನಲ್ಲಿ ಯಾರಾದರೂ ಒಬ್ಬರು ಎಲಿಮಿನೇಷನ್ ಆಯಿತು ಅಂದರೆ ಇಬ್ಬರು ಕೂಡ ಹೋಗಬೇಕಾಗತ್ತೆ. ಅಂದರೆ ಯಾವ ಜೋಡಿ ಎಲಿಮಿನೇಟ್ ಆಗುತ್ತೆ ಆ ಇಬ್ಬರು ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಬೇಕಾಗತ್ತೆ ಅಂತೇಳಿ ಬಿಗ್ ಬಾಸ್ ಕಡೆಯಿಂದ ಅಪ್ಡೇಟ್ ಇರುವಂಥದ್ದು, ಅಂದರೆ ನಿಯಮ ಇರುವಂಥದ್ದು. ಸದ್ಯ ಈ ವಾರದ ಎಲಿಮಿನೇಷನ್ನಲ್ಲಿ ಎರಡನೇದಾಗಿ ಗಿಲ್ಲಿ ನಟ ಮತ್ತು ಕಾವ್ಯ ಅವರು ಈ ಒಂದು ಎಲಿಮಿನೇಷನ್ನಿಂದ ಸೇಫ್ ಆಗಿದ್ದಾರೆ. ಇನ್ನು ಧನುಷ್, ಅಭಿಷೇಕ್ ಅಶ್ವಿನಿ ಹಾಗೆ ಅಮಿತ್ ಮತ್ತು ಕರಿಬಸಪ್ಪ ಈ 5 ಕಂಟೆಸ್ಟೆಂಟ್ಗಳು ಈ ವಾರದ ಎಲಿಮಿನೇಷನ್ಗೆ ಡೇಂಜರ್ ಝೋನಲ್ಲಿದ್ದಾರೆ. ಅದರಲ್ಲಿ ಧನುಷ್ ಅವರು ಸೇಫ್ ಆಗ್ತಾರೆ. ಇನ್ನುಳಿದಂತೆ ಅಭಿಷೇಕ್ ಮತ್ತು ಅಶ್ವಿನಿ ಅವರು ಮತ್ತು ಅಮಿತ್ ಮತ್ತು ಕರಿಬಸಪ್ಪ ಅವರು ಈ 4 ಕಂಟೆಸ್ಟೆಂಟ್ಗಳು, ಅಂದರೆ 2 ಜೋಡಿಗಳು ಕೂಡ ಈ ವಾರದ ಎಲಿಮಿನೇಷನ್ಗೆ ಡೇಂಜರ್ ಝೋನಲ್ಲಿದ್ದಾರೆ. ಅದರಲ್ಲಿ ಅಮಿತ್ ಮತ್ತು ಕರಿಬಸಪ್ಪ ಅವರು ಈ ವಾರದ ಎಲಿಮಿನೇಷನ್ನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ, ಅಂದರೆ ಈ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಅಂತೇಳಿ ಒಂದು ಅಪ್ಡೇಟ್ ಇರುವಂಥದ್ದು. ಒಂದು ವೇಳೆ ಈ ವಾರ ಎಲಿಮಿನೇಷನ್ ಇತ್ತು ಅಂತೇಳಿದರೆ ಇದರಲ್ಲಿ ಅಮಿತ್ ಮತ್ತು ಕರಿಬಸಪ್ಪ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಬಹುದು. ಒಂದು ವೇಳೆ ಈ ವಾರ ಎಲಿಮಿನೇಷನ್ ಇಲ್ಲ ಅಂತೇಳಿದರೆ ಇದರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಸೇಫ್ ಆಗ್ತಾರೆ. ಸದ್ಯ ಕಿಚ್ಚ ಸುದೀಪ್ ಅವರು ಇವತ್ತಿನ ಒಂದು ಭಾನುವಾರದ ಸಂಚಿಕೆಯಲ್ಲಿ ಗಿಲ್ಲಿ ನಟ ಹಾಗೆ ಅಶ್ವಿನಿ ಅವರಿಗೆ ಒಂದು ಹೊಸ ಟಾಸ್ಕನ್ನು ಕೊಟ್ಟಿದ್ದಾರೆ. ಒಂದು ದಿನದ ಮಟ್ಟಿಗೆ ಇಬ್ಬರು ಕೂಡ ಜಂಟಿ ಕಂಟೆಸ್ಟೆಂಟ್ಗಳಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನು ಆಡಬೇಕು ಅಂತೇಳಿ. ನಿಮ್ಮ ಪ್ರಕಾರ ಇದು ಸರಿನಾ ತಪ್ಪ ಅನ್ನೋದನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಹಾಗೆ ಉಳ್ಕೊಂಡಿರುವಂತಹ ಈ 2 ಜೋಡಿಗಳಲ್ಲಿ, ಅಂದರೆ ಅಭಿಷೇಕ್ ಮತ್ತು ಅಶ್ವಿನಿ, ಅಮಿತ್ ಮತ್ತು ಕರಿಬಸಪ್ಪ ಈ 4 ಕಂಟೆಸ್ಟೆಂಟ್ಗಳಲ್ಲಿ ನಿಮ್ಮ ಪ್ರಕಾರ ಯಾವ ಜೋಡಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಬೇಕು ಅನ್ನೋದನ್ನು ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಹಾಗೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.